ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಚೈಲ್ಡ್ಹುಡ್ ಫ್ರೆಂಡ್ ಗಿರೀಶ್ ಮತ್ತು ಅಗಸ್ಯ ಇಬ್ಬರು ಕೂಡ ಭೇಟಿ ಆಗ್ತಾರೆ. ಏನು ಇದಕ್ಕೆ ಟ್ಯಾಕ್ಟರ್ ಅದು ಆನ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಕಮ್ಮಂಗಿ ಮತ್ತು ಕಾವೇರಿ ಇಬ್ಬರು ಕೂಡ ಮಾತಾಡ್ತಾ ನಿಂತಿರ್ತಾರೆ. ಇವರು ಏನು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ ಕಾವೇರಿ. ನಾನು ಅಗಸ್ಯ ಅಂತ ಅನ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅರ್ಜುನ್ ಅಂತ ಅಂದ್ಕೊಂಡಿರ್ತಾರಲ್ವ, ಇವರು ಡೌಟ್ ಬರಬಾರ್ದು ಅಂದ್ಬಿಟ್ಟು ಕೊಡೋ, ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಇಸ್ಕೋತಾನೆ ಟ್ರ್ಯಾಕ್ಟರ್ನ. ಗಿರೀಶ್ಗೆ ಇವನು ಅರ್ಜುನ್ ಬರುತ್ತಲ್ವ ಹೇಗೋ ಅಂತ ಹೇಳ್ಬಿಟ್ಟು ಅವನು ಕೂತ್ಕೊಂಡಿರ್ತಾರೆ. ಈ ಕಡೆ ಕಮ್ಮಂಗಿ ಕಾವೇರಿ ಇಬ್ಬರು ಕೂಡ ಮಾತಾಡ್ತಾ ನಿಂತಿರುವಾಗ, ಏನು ಮಾಡೋದಪ್ಪ ಈಗ, ಅಗಸ್ಯ ಸರಿ ಟ್ಯಾಕ್ಟರ್ನ ರೆಡಿ ಮಾಡೋಕ್ಕೆ ಬರಲ್ವಲ್ಲ, ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಕಾವೇರಿಗೆ. ಆ ಕಮ್ಮಂಗಿ ಹೇಗೋ ನಿಂತಿರ್ತಾನಲ್ವ, ನಿಮಗೆ ಟ್ಯಾಕ್ಟರ್ ರೆಡಿ ಮಾಡೋಕ್ಕೆ ಬರುತ್ತಾ ಅಂತ ಹೇಳ್ಬಿಟ್ಟು ಕಮ್ಮಂಗಿ ಕೇಳ್ತಾ ಇರ್ತಾಳೆ. ಹೌದು, ನನಗೆ ಟ್ಯಾಕ್ಟರ್ ರೆಡಿ ಮಾಡೋಕ್ಕೆ ಬರುತ್ತೆ ಅಂತ ಕೇಳಿದಾಗ, ಹೌದಾ, ಇದು ಒಳ್ಳೆ ಕೆಲಸ. ಇವ್ರು ಹೇಳೋ ಥರ ನಾನು ಅಲ್ಲಿ ಜೋರಾಗಿ ಹೇಳಿದರೆ ಅಗಸ್ಯ ಸರಿ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಕಮ್ಮಂಗಿ ಹೇಳ್ತಾನೆ, ಫಸ್ಟು ಬ್ಯಾನೆಟ್ನ ಓಪನ್ ಮಾಡಿ, ಅಲ್ಲಿ ಒಂದು ರಾಡ್ ಇರುತ್ತೆ, ಆ ರಾಡ್ ಎಳಿಬೇಕು ಅಂತ ಹೇಳ್ತಾರೆ. ಸೇಮ್ ಆ ಥರನೇ ಅಗಸ್ಯ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇನ್ನೇನು ಮಾಡಬೇಕು ಸರ್ ಅಂತ ಕೇಳ್ತಾ ಇರ್ತಾಳೆ ಕಾವೇರಿ. ಅಲ್ಲಿ ಚೆಕ್ ಮಾಡಬೇಕು ಅಂತ ಅಲ್ಲಿ ಬ್ಯಾಟ್ರಿ ಹೇಗಿದೆ ಏನು ಅಂತ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಹಾಗೆ ಚೆಕ್ ಮಾಡ್ತಾ ಇರ್ತಾನೆ. ಅಲ್ಲಿ ಒಂದು ರೆಡ್ ಬಟನ್ ಇರುತ್ತೆ, ಅದನ್ನು ಒತ್ತಬಾರ್ದು ಅಂತ ಹೇಳೋ ಅಷ್ಟೊತ್ತಿಗೆ ರೆಡ್ ಬಟನ್ ಇರುತ್ತೆ ಅಂತ ಇನ್ನೇನು ಒತ್ತಬೇಕು ಅಂದಾಗ ಒತ್ತಬಾರ್ದು ಅಂತ ಹೇಳ್ತಾರೆ. ಆಗ ಕಾವೇರಿನೂ ಕೂಡ ಒತ್ತಬಾರ್ದು ಅಂತ ಜೋರಾಗಿ ಹೋಗಿ ಕೂಗ್ತಾಳೆ. ಇನ್ನೊಂದು ಕಡೆ ಕಮ್ಮಂಗಿ ಹೇಳ್ತಾನೆ, ಡೀಸೆಲ್ನ ಚೆಕ್ ಮಾಡಬೇಕು ಅಂದಾಗ ಅದು ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಡೀಸೆಲ್ನ ಚೆಕ್ ಮಾಡೋಕ್ಕಂತ ಕಾವೇರಿ ಹೇಳ್ತಾಳೆ. ಆಗ ಜೋರಾಗಿ ಡೀಸೆಲ್ನ ಚೆಕ್ ಮಾಡಬೇಕು ಅಂತ ಜೋರಾಗಿ ಹೋಗಿದಾಗ, ಮೇಡಮ್ ಏನಕ್ಕೆ ಆ ಥರ ಅಷ್ಟೊಂದು ಜೋರಾಗಿ ಹೋಗ್ತಾ ಇದ್ದೀನಿ, ನಾನು ಪಕ್ಕದಲ್ಲಿ ನಿಂತಿದ್ದೀನಲ್ವಾ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಕಾವೇರಿಗೆ ಟೆನ್ಷನ್ನು. ಕಮ್ಮಂಗಿ ಹೇಳೋ ಥರನೇ ಅಲ್ಲಿ ಅಗಸ್ಯನ ಕೇಳಿಸ್ಕೊಂಡು ಅದೇ ಥರನೇ ಅಲ್ಲಿ ಆಪ್ರೇಟ್ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗಿರೀಶ್ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಏನು ಮಾಡ್ತಿದ್ಯೋ ನೀನು ಅಂತ ಹೇಳುವಾಗಲೇ ಏನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಕಾವೇರಿ ಈ ಸ್ಕೂಲಲ್ಲಿ ಯಾರೋ ಲೋನ್ ತೆಗೆದಿರ್ತಾರೆ, ಅದು ನಾನು ಪೇಪರಲ್ಲಿ ನೋಡಿಬಿಟ್ಟು ಯಾರೋ ಲೋನ್ ತೆಗೆದಿದ್ದಾರೆ ಸ್ಕೂಲಿ ಮೇಲೆ ಅಂತ ಹೇಳ್ತಾಳೆ. ಯಾರು ತೆಗೆದಿರೋದು ಕರೆಕ್ಟಾಗಿ ಹೇಳಿ ಅಂತ ಹೇಳಿದಾಗ, ಅಲ್ಲಿರೋ ಕೆಲಸ ಮಾಡ್ತಿರೋರು ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಫಸ್ಟ್ ಹೇಳಿದಾಗ, ಇಲ್ಲ ನನಗೆ ಗೊತ್ತಾಗಲೇಬೇಕು ಅಂತ ಹೇಳ್ತಾರೆ. ಆಗ ಈ ಸ್ಕೂಲ್ ಮೇಲೆ ಲೋನ್ ಆಗಿದೆ ಮೇಡಮ್, ಅದು ಚೇರ್ಮನ್ ಸರ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರೆ. ಇದು ಗೋರ್ಮೆಂಟ್ ಸ್ಕೂಲು, ಈ ಥರ ರೂಲ್ಸ್ ಇಲ್ಲ ತೊಗೊಳ್ಳೋದು, ಯಾರು ತೊಗೊಂಡಿದ್ದಾರೆ, ನಾನು ಎಲ್ಲಿ ವಿಚಾರಿಸ್ಬೇಕು ಅಲ್ಲಿ ವಿಚಾರಿಸ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾರೆ. ನಿಮಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಚೇರ್ಮನ್ ಹತ್ರ ಹೋಗಿ ನಿಂತ್ಕೋತಾರೆ. ಅಲ್ಲ ಸರ್, ಹೋಗಿ ನಿಂತ್ಕೊಂಡಾಗ ಚೇರ್ಮನ್ಗೆ ಶಾಕ್ ಆಗುತ್ತೆ, ಇವ್ರು ಯಾಕೆ ಇಲ್ಲಿ ಬಂದು ಅಂತ ಶಾಕಲ್ಲಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಕಾವೇರಿ ಅಲ್ಲಿ ಕೇಳಕ್ಕಂತ ಹೋಗಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.